ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ. ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್. ಸರ್ ಅದು ಯಾವುದು 3 ವೀಲರ್ ಆಪರೇಟರ್ ಕಳಿಸಿರಲ್ಲ? ಹೌದು ಸರ್ ಕಳಿಸಿದ್ವಿ ಸರ್. ಅದು ಯಾವ್ದು ಸರ್ ಗಾಡೀಲಿ ಅದು? ಸರ್ ಬಜಾಜ್ ಮ್ಯಾಕ್ಸಿಮಮ್ ಸರ್ ಅದು. ಬಜಾಜ್ ಮ್ಯಾಕ್ಸಿಮಮ್. ಮಾಡಲ್ ಎಷ್ಟು ಅಣ್ಣ ಗಾಡಿ? ಸರ್ 2017. 2017. ಓನರ್ ಎಷ್ಟಾಗಿರೋ ಅಣ್ಣ ಗಾಡಿಗೆ? ಓನರು ಸೆಕೆಂಡ್ ಓನರು, ಈಗ ತಗೊಂಡವರು 3ನೇ ಓನರ್ ಸರ್. ಈಗ ತಗೊಂಡವ್ರು 3ನೇ ಓನರ್ ಆಗ್ತಾರಣ್ಣ. ಹಾಂ ರನ್ನಿಂಗ್ ಎಷ್ಟಾಗಿದೆ ಅಣ್ಣ ಗಾಡಿ? ಅಣ್ಣ ರನ್ನಿಂಗು ಅದು 72,000 ಚಿಲ್ಲರೆ ಆಗಿದೆ. ಅದು ರೀಡಿಂಗ್ ಕಟ್ ಆಗಿದೆ, ಅದು ಹಂಗೆ ಬಿಟ್ಟಿದ್ದೀವಿ, ನಾವೇನು ಹಾಕ್ತಿಲ್ಲ ವೈರು. ಹಾಂ ಅದು ಹಂಗೆ ಇದೆ ಸರ್. ಸರ್ 46,000 47,000 ಓಡಿದೆ. ಲೇಟ್ ಆಗ್ತಾನೆ ಬರಕ್ಕೆ. ಹಾಂ ಸರ್. ಹಲೋ ಅಣ್ಣ ಒಂದು ನಿಮಿಷ ಸರ್. ಹಾಂ ಹೇಳಿ ಅಣ್ಣ. ಹಲೋ ಅಣ್ಣ ಇದು ರನ್ನಿಂಗ್ ರೀಡಿಂಗ್ ಕಟ್ ಆಗಿದೆ ಅದು? ಹಾಂ ರೀಡಿಂಗು ವೈರು ಕಟ್ ಆಗಿದೆ, ನಾವು ಹಾಕ್ಸಿಲ್ಲ. 46,000 47,000 ಓಡಿದೆ. ಓಕೆ. ಟೈರ್ ಎಷ್ಟು ಪರ್ಸೆಂಟ್ ಐತೆ ಅಣ್ಣ ಗಾಡಿದು? ಟೈರು ಹಿಂದ್ಗಡೆದು 100% ಇದೆ. 2 ಟೈರ್ ಹಿಂದ್ಗಡೆದು ಕರೆಕ್ಟ್ ಆಗಿದೆ. ಹೊಸದೇ ಟೈರ್ ಹಾಕ್ಸಿರೋದು. ಮುಂದ್ಗಡೆದೊಂದು ಟೈರು ಹಾಕ್ಸ್ಕೋಬೇಕು. ಮುಂದ್ಗಡೆ ಏನು ಅಷ್ಟೇನಿಲ್ಲ, ಒಂದು 40% ಏನೋ ಇರ್ಬೋದು. ಸ್ಟೆಪ್ನಿ ಇದೆ ಅಣ್ಣ? ಸ್ಟೆಪ್ನಿ ಏನಿಲ್ಲ ಬಸ್ ಇದಕ್ಕೆ. ಓಕೆ. ಇದು ತಗೋಬೇಕಾದ್ರೂ ಸ್ಟೆಪ್ನಿ ಏನು ಕೊಟ್ಟಿಲ್ಲ ಅಣ್ಣ. ಪೆಟ್ರೋಲ್ LPG ಎರಡಾ? LPG ವಿತ್ ಪೆಟ್ರೋಲ್ 2 ಇದೆ ಇದು. ಓಕೆ. ಏನು ಕೊಡ್ತಾನ ಮೈಲೇಜ್ ಗಾಡಿದು? ಇದು ಲಾಂಗಿಗೆಲ್ಲ ಆದ್ರೆ ಒಂದು 35ರಿಂದ 36 ಬರುತ್ತೆ. ಲೋಕಲ್ಗೆ ಆದ್ರೆ ಒಂದು 32 ಬರುತ್ತೆ ಸರ್. ಪೆಟ್ರೋಲಿಗೆ ಅಣ್ಣ? ಹಾಂ ಇಲ್ಲ LPGಗೆ. ಪೆಟ್ರೋಲ್ ನಾವೇನು ಹಾಕಿಲ್ಲ ಇಲ್ಲಿವರೆಗೂ. ಸ್ಟಾರ್ಟಿಂಗ್ ತಗೊಂಡಾಗ ಹಾಕಿದಾರೆ ಅವರು. ನಾವೇನು ಮತ್ತೆ ಇವತ್ತಿನವರೆಗೂ ಏನು ಪೆಟ್ರೋಲ್ ಹಾಕಿಲ್ಲ. ಏನು ಶಿವಮೊಗ್ಗದಲ್ಲಿ LPGಗೆ ಏನು ಪ್ರಾಬ್ಲಮ್ ಇಲ್ವಲ್ಲ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಅಣ್ಣ ಗಾಡಿದು? ಡಾಕ್ಯುಮೆಂಟ್ಸು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇಂಜಿನ್ನು A to Z ಕೆಲಸ ಮಾಡ್ತಿದೀವಿ. ಇಂಜಿನ್ ಕೆಲಸ ಮಾಡಿಸಿದ್ರೆ ಈಗ ಫ್ರೆಶ್ ಆಗಿ? A to Z ಕೆಲಸ ಆಗಿದೆ. ಇಂಜಿನ್ ಇದು ಆಗಿನ ಒಂದು ಸರ್ವಿಸು ಆಗಿಲ್ಲ. ಗಾಡಿ ಕಂಡೀಷನ್ ಆಗಿದೆ. ಸಸ್ಪೆನ್ಷನ್ ಇಂದ ಒಂಚೂರು ಕೆಲಸ ಮಾಡ್ಕೋಬೇಕು. ಸೈಡ್ ಒಂಚೂರು ಡೆಂಟ್ ಆಗಿದೆ, ಅದೊಂಚೂರು ಡೆಂಟ್ ಮಾಡಿಸ್ಕೋಬೇಕು. ಆಕ್ಸಿಡೆಂಟ್ ರಿಪೇಂಟ್ ಈ ಥರ ಏನಿಲ್ಲ ಅಣ್ಣ? ಆಕ್ಸಿಡೆಂಟ್ ರಿಪೇಂಟ್ ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲ ಬಸ್. ಸ್ವಲ್ಪ ಇದು ಟಿಂಕರಿಂಗ್ ಕೆಲಸ ಇದೆಯಾ? ಅದು ಲೈಟ್ ಆಗಿ ಟಿಂಕರಿಂಗ್ ಕೆಲಸ. ಒಂದು ಲೆಫ್ಟ್ ಸೈಡ್ ಅಲ್ಲಿ ಒಂದು ಬೀಮ್ ಹತ್ರ ಒಂಚೂರು ಇದಾಗಿದೆ. ನಾವು ಗಾಡಿ ತಗೋಬೇಕಾರೇನೆ ಆಗಿತ್ತು. ಇಲ್ಲಿ ನಮ್ಮ ಶಿವಮೊಗ್ಗದಲ್ಲೆಲ್ಲ ಏನಪ್ಪಾ ಅಂದ್ರೆ ನಾವು ಜಾಸ್ತಿ ಸ್ಟೈಲ್ ಎಲ್ಲ ಮಾಡ್ಕೊಂಡು ಇದ್ ಮಾಡಂಗಿಲ್ಲಲ್ಲ, ಹಂಗಾಗಿ ಅದೇ ಹಂಗೆ ಇದಾದ್ರಲ್ಲೇ ಮಾಡ್ತಾ ಇದ್ವಿ ಅಷ್ಟೇ. ಕುಶನ್ ವರ್ಕ್ ಎಲ್ಲ ಮಾಡಿಸಿದ್ರಣ್ಣ? ಕುಶನ್ ವರ್ಕ್ ಈಗ ಏನ್ ಪ್ರೆಸೆಂಟ್ ಏನ್ ಕಾಣ್ತಾ ಇದೆಯಲ್ಲ ಅದೆಲ್ಲ ಕುಶನ್ ವರ್ಕ್, ಟಾಪ್ ಇಂದು ಎಲ್ಲ ಮಾಡಿಸಿ, ಪ್ಲಾಟ್ಫಾರ್ಮ್ ಇಂದ ಒಳಗಡೆ ಹೊರಗಡೆ ಎಲ್ಲ ಪೇಂಟ್ ಆಗಿದೆ. ಇಂಜಿನ್ ಕೆಲಸ A to Z ಆಗಿದೆ. ಏನ್ ಅದರ ಸಸ್ಪೆನ್ಷನ್ ಅಣ್ಣ? ಲೊಕೇಶನ್ ಎಲ್ಲಿ ಬರ್ತಣ್ಣ ಗಾಡಿದು? ಲೊಕೇಶನ್ ಶಿವಮೊಗ್ಗ ಬರುತ್ತೆ. ಶಿವಮೊಗ್ಗ ಟೌನ್ ಅಲ್ಲಿ ಇರೋದು ಗಾಡಿ? ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ನಿಯರ್ ಬೈನೇ ಇರುತ್ತೆ ಬಸ್ ಇದು ಗಾಡಿ. ಓಕೆ. ಏನ್ ಹೇಳ್ತೀರಣ್ಣ ಗಾಡಿಗೆ ರೇಟ್? ಅಣ್ಣ 180 ಹೇಳ್ತೀವಿ. ಹೆಚ್ಚು ಕಡಿಮೆ ನಿಮ್ ಕಡೆಯಿಂದ ಏನಾದ್ರು ಬಂದ್ರೆ 10,000 ರೂಪಾಯಿ ಬಿಟ್ಟು 1,70,000 ರೂಪಾಯಿ ಫುಲ್ ಕ್ಯಾಶ್ ಗಾಡಿ ಇದೆ. ಲೋನ್ ಇಲ್ಲ ಅಣ್ಣ ಗಾಡಿ ಮೇಲೆ? ಲೋನ್ ಗೀನ್ ಏನಿಲ್ಲ ಬಸ್ ಇದು. ಈಗ 2017 ಮಾಡಲು ಸೆಕೆಂಡ್ ಸಿಂಗಲ್ ಓನರ್ ಅಣ್ಣ? ಸೆಕೆಂಡ್ ಓನರ್? ಇಲ್ಲ, ತಗೊಂಡವರು 3ನೇ ಓನರ್, ನಾನು ಸೆಕೆಂಡ್ ಓನರು. ತಗೊಂಡವರು 3ನೇ ಓನರು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,80,000 ಹೇಳ್ತಾರೆ. 1,70,000 ಬಿಡ್ತೀರಣ್ಣ? 1,70,000 ರೂಪಾಯಿ ನೆಗೋಷಿಯಬಲ್ ಬಿಟ್ಕೊಡ್ತೀನಿ ಸರ್. ಓಕೆ ಅಣ್ಣ, ಅಪ್ಡೇಟ್ ಮಾಡ್ತೀವಿ ಅಣ್ಣ. ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಗಾಡಿ ಕೊಡಿ ಅಣ್ಣ. ನಾನು ನಿಮ್ಮ ಕಡೆಯಿಂದ ಬಂದರೆ 100%. ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ನಿಮಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಬಟ್ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡಿದರೆ ತುಂಬ ಥ್ಯಾಂಕ್ಸ್. ಇದೇ ಥರ ಜನಗಳಿಗೆ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ. ಡ್ರೈವರ್ಗಳಿಗೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಗಾಡಿ ಯಾವುದೋ ಊರಿಂದ ನೀವು ಅದನ್ನ ಜನಗಳಿಗೆ ತಿಳಿಸ್ತಾ ಇದ್ದೀರಾ, ಇಂಥ ಕಡೆ ಇದೆ ಹಿಂಗಿಲ್ಲ ಅಂತ. ತುಂಬ ಖುಷಿ ವಿಚಾರ, ಒಳ್ಳೆ ವಿಚಾರ. ಜನಗಳಿಗೂ ಅದನ್ನ ನೋಡಿ ಅವರು ಫೋನ್ ಮಾಡಿ ಕೇಳ್ಕೊಳ್ಳೋದು ಮಾಡೋದು, ಅವ್ರಿಗೂ ಒಂದು ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದೀರಾ. ದೇವ್ರು ನಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ನಮಗೂ ಒಂದು